ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಡಯಟ್ ಮಾಡುವಾಗ ರೈಸ್ ಕಮ್ಮಿ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ಫ್ಯಾಟ್ ಲಾಸ್ ಅನ್ನೋದು ಆಗಲ್ಲ. ಸೊ ಇವತ್ತು ನಾನು ತೋರಿಸೋ ರೆಸಿಪಿಯಲ್ಲಿ ನಿಮಗೆ ಫ್ಯಾಟ್ ಲಾಸು ಆಗುತ್ತೆ, ಅದ್ರ ಜೊತೆಗೆ ನಿಮ್ಗಿರುವಂತಹ ರೈಸ್ ಕ್ರೇವಿಂಗ್ಸೂ ಕಮ್ಮಿ ಆಗುತ್ತೆ. ನಾನಿವತ್ತು ಮಾಡ್ತಿರೋದು ಪಾಲಕ್ ಮಶ್ರೂಮ್ ದಮ್ ಬಿರಿಯಾನಿ. ಸೊ ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ಲ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಿರೋಂಥದ್ದು ಪಾಲಕ್ ಸೊಪ್ಪು, ಮಶ್ರೂಮ್ಸ್, ಅದ್ರ ಜೊತೆಗೆ ಬಟಾಣಿ. ಸೊ ಇಷ್ಟೇ ಐಟಮ್ಸ್. ಇಷ್ಟಿದ್ರೆ ನೀವು ಒಳ್ಳೆ ಒಂದು ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು. ಮತ್ತೆ ಸ್ಪೈಸಿನ ಆದಷ್ಟು ಕಮ್ಮಿ ಮಾಡಿ. ಎಷ್ಟು ಸ್ಪೈಸಿನ ಕಮ್ಮಿ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಫ್ಯಾಟ್ ಲಾಸ್ ಅನ್ನೋದು ಆಗುತ್ತೆ. ಅದ್ರ ಜೊತೆಗೆ ನಿಮ್ಗಿರುವಂತಹ ಒಂದು ಕ್ರೇವಿಂಗ್ಸು ಸಹ ಕಮ್ಮಿ ಆಗುತ್ತೆ. ಸೊ ಎಲ್ಲರೂ ಏನ್ ಮಾಡ್ತಿರ್ತಾರೆ, ವೆಯ್ಟ್ ಲಾಸ್ ಅಂತಂದ್ರೆ ಆಲ್ಮೋಸ್ಟ್ ರೈಸ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಸೊ ನಮ್ಗಿಷ್ಟ ಆಗಿರೋದನ್ನ ಸ್ಯಾಕ್ರಿಫೈಸ್ ಮಾಡದೆ ಅದ್ರ ಜೊತೆಗೆ ನಾವೇನ್ ತಗೊಳ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಮಶ್ರೂಮ್ಸ್ ತುಂಬಾನೇ ಒಳ್ಳೇದು. ವಿಟಮಿನ್ B12 ಅನ್ನೋದು ನಮಗೆ ವೆಜ್ ಅಲ್ಲಿ ಸಿಗುವಂತಹ ಒಂದು ಸೋರ್ಸ್ ಇದು. ಸೊ ಇದು ಬಿಟ್ರೆ ನಾವು ಪನ್ನೀರ್ ಆಡ್ ಮಾಡ್ಕೋಬಹುದು. ಸೊ ಪಾಲಕ್ ಸೊಪ್ಪು ಅಷ್ಟೇ ತುಂಬಾನೇ ಒಳ್ಳೆಯದು. ದಿನಕ್ಕೆ ಒಂದು ಯಾವ್ದಾದ್ರೂ ಒಂದು ಸೊಪ್ಪನ್ನ ತಿನ್ನೋದು ತುಂಬಾನೇ ಒಳ್ಳೆಯದು, ನಮಗೆ ಫೈಬರ್ ಸಿಗುತ್ತೆ. ಸೊ ನೋಡಿ, ಇದು ತುಂಬಾ ಈಸಿಯಾಗಿ ಬೇಗ ಆಗುವಂತಹ ಒಂದು ರೆಸಿಪಿ. ನನಗಂತೂ ಫೇವ್ರೆಟ್ ರೆಸಿಪಿ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಉಪ್ಪು ಖಾರ ಕಮ್ಮಿ ತಿನ್ನೋದ್ರಿಂದ ನನಗೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಅನ್ನಿಸ್ತು. ಅದ್ರ ಜೊತೆಗೆ ತುಂಬಾ ಫಿಲ್ಲಿಂಗ್ ಕೊಡ್ತು. ನಾರ್ಮಲ್ ರೈಸ್ಗೂ ಬಾಸ್ಮತಿ ರೈಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾಕೆ ಅಂತಂದ್ರೆ ನಾರ್ಮಲ್ ರೈಸ್ ನಾವು ಕ್ವಾಂಟಿಟಿ ಜಾಸ್ತಿ ತಗೋತೀವಿ, ಬಟ್ ಇದನ್ನ ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರು ನಮಗೆ ಆ ಫಿಲ್ಲಿಂಗ್ ಅನ್ನೋದು ಬೇಗ ಬಂದ್ಬಿಡುತ್ತೆ. ಸೊ ಅದೇ ಒಂದು ಬಾಸ್ಮತಿ ರೈಸ್ನ ಒಂದು ಸ್ಪೆಷಾಲಿಟಿ. ಸೊ ಈ ಒಂದು ರೆಸಿಪಿ ವೆಯ್ಟ್ ಲಾಸ್ ಅಲ್ಲಿರೋರಿಗೆ ತುಂಬಾನೇ ಫಿಲ್ಲಿಂಗ್ ಕೊಡುತ್ತೆ. ಅದ್ರ ಜೊತೆಗೆ ಕ್ರೇವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತುಂಬಾನೇ ಟೇಸ್ಟಿ ಆಗಿತ್ತು. ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ತಿನ್ನಿ, ನನಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ತರದ ರೆಸಿಪಿಗಳು ನಿಮಗೆ ಬೇಕಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ ಮುಂದೆ ನಾನು ಡಯಟ್ ರಿಲೇಟೆಡ್ ವಿಡಿಯೋಸ್ನ ಹೆಚ್ಚಾಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ. ಹ್ಯಾವ್ ಎ ನೈಸ್ ಡೇ.